a very nice movie. I'm watching it for the third time and ನಮ್ಮ ಅಭಿಜ್ಞ ಥಿಯೇಟರ್ ಟೀಮಿಂದ ಬಂದಿರೋ ಡೈರೆಕ್ಟರ್ ಈ ಥರ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ವೆರಿ ಆಸಮ್. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ನಾವೆಲ್ಲರೂ ಬ್ಲಿಂಕ್ ಚಿತ್ರತಂಡದಿಂದ ಇವತ್ತು ಏನಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೀಮಿಯರ್ ಶೋನ ಮಾಡಿದ್ವಿ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮಾಡಿದ್ವಿ. ಹಾಗೆ ಏನಂತ ಹೇಳಿದ್ರೆ ಒಂದೇ ದಿನದಿಂದ ಇವತ್ತಿನ ತನಕ ಏನಂತ ಹೇಳಿದ್ರೆ ಒಂದು 7-8 ಸ್ಕ್ರೀನಿಂದ 18 ಸ್ಕ್ರೀನ್ಗಳ ತನಕ ನಮಗೆ ಅವೈಲಬಿಲಿಟಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವೆಲ್ಲರೂ ಸೇರಿ ಕಾರಣ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಹೀಗೆ ಇರಲಿ, ಇನ್ನೂ ಹೆಚ್ಚಿನ ಥಿಯೇಟರ್ ಶೋಗಳು ಮತ್ತೆ ಥಿಯೇಟರ್ಗಳು ನಮಗೆ ಸಿಗಲಿ ಅಂತ ಕೇಳ್ಕೊಳ್ತೀವಿ. ನಮ್ಮೆಲ್ಲರ ಪರವಾಗಿ ಏನಂತ ಹೇಳಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ನಿರ್ದೇಶಕರು ಒಂದೆರಡು ಮಾತು. ಸೊ ಸ್ಟಾರ್ಟಿಂಗ್ ಇಂದ ಎಲ್ಲ ರಿಜೆಕ್ಟ್ ಮಾಡಿದ್ರು, ಇದು ಫಾರ್ಮೆಟ್ ಅಲ್ಲಿ ಇಲ್ಲ ಫಿಲಮು, ಟೆಂಪ್ಲೇಟ್ ಅಲ್ಲಿ ಇಲ್ಲ ಫಿಲಮ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಬಟ್ ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ಬಿಟ್ಟು ನಮಗೆ ದಿಗ್ಭ್ರಾಂತರ ಆಗ್ಬಿಟ್ವಿ ನಾವು. ಸೊ ನಾವು ಇದು ಕ್ಲಾಸ್ ಫಿಲಮು, ಸೊ ಏನೋ ಒಂದು 2 ವಾರ ಓಡಿಸ್ಬಿಟ್ಟು OTTಗೆ ಹಾಕ್ಬಿಡೋಣ ಅನ್ಕೊಂಡ್ವಿ. ಸೊ ಎಲ್ಲಿ ಎಲ್ಲ ಶೋಸ್ ಹೌಸ್ಫುಲ್ ಮಾಡ್ತಾ ಇದ್ದೀರಾ, ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ. ಆ್ಯಂಡ್ ಎಂಡ್ ಮುಗಿಯೋ ಟೈಮ್ನೆಲ್ಲ ಕೂಗಾಡ್ತಾ ಇದ್ದೀರಾ, ಅಂದ್ರೆ ಇದನ್ನೊಂದು ಮಾಸ್ ಕಮರ್ಷಿಯಲ್ ಫಿಲಮ್ ತರ ಮಜಾ ಮಾಡ್ತಾ ಇದ್ದೀರಲ್ಲ. ತುಂಬಾ ಖುಷಿ ಮಾತಾಡ್ತಾ ಇದ್ವಲ್ಲ ತಮ್ಮ, ಇದು ಮಾಸ್ ಆಡಿಯನ್ಸ್ಗೆ ಇರೋ ಕ್ಲಾಸ್ ಸಿನಿಮಾ, ಇದು ಮಾಸ್ ಆಡಿಯನ್ಸ್ಗೆ ಅಂತ ಮಾಡಿರೋ ಕ್ಲಾಸ್ ಸಿನಿಮಾ. ಸೊ ಸುಮಾರು ರಿಜೆಕ್ಷನ್ ಕಂಡ ಸಿನಿಮಾ ಇವತ್ತಿಗೆ 30ನೇ ಹೌಸ್ಫುಲ್ ಶೋ ಆಗ್ತಾ ಇದೆ. ಅದಕ್ಕೆ ಅದೇ ನಾವು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಡೀ ತಂಡದಿಂದ ಒಂದ್ ಸೆಕೆಂಡ್ ಕನ್ನಡ. ಸೊ ಅದೇ ಜನ ಪ್ರಮೋಷನ್ಸು ನಾವು ತುಂಬಾ ಮಾಡಿರ್ಲಿಲ್ಲ, ನಮ್ಮೊಂದು ಲಿಮಿಟೆಡ್ ಸರ್ಕಲ್ ಮಾಡಿದ್ವಿ. ಬಟ್ ವರ್ಡ್ ಆಫ್ ಮೌತ್ ಇಂದ ನಮ್ಗೆ 2ನೇ ದಿನದಿಂದಾನೇ ಹೌಸ್ಫುಲ್ ಶೋಸ್ ಆಯ್ತು, ಕಂಟಿನ್ಯೂಸ್ ಹೌಸ್ಫುಲ್ ಶೋಸ್ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲೆಲ್ಲ ಓಪನ್ ಆಯ್ತು. ಈಗ ದಾವಣಗೆರೆ, ತುಮಕೂರು, ಹುಬ್ಳಿ, ಆಮೇಲೆ ಮಂಗಳೂರು. ಅಂಡ್ ಥರ್ಡ್ ವೀಕ್ ಇಂದ ಓವರ್ಸೀಸ್ ಕೂಡ ರಿಲೀಸ್ ಆಗ್ತಿದೆ. ಫಾರಿನ್ ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗ್ತಿದೆ. ಬಟ್ ಔಟ್ ಆಫ್ ಸ್ಟೇಟ್ ಕೂಡ ನಮಗೆ ಡಿಮ್ಯಾಂಡ್ ಬಂದಿದೆ. ಸೊ ಇದನ್ನ ನಾವು ಏನಂದ್ರೆ ಯಾವ ರೀತಿ ಇದನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಈ ರೀತಿ ಸ್ಟ್ರಗಲ್ ಮಾಡ್ತಿರುವಾಗ ನಮಗೆ ಶಿವಣ್ಣ ಅವರು ಕೂಡ ಅವರು ಟ್ವೀಟ್ ಮಾಡಿದ್ರು, ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಹಲವಾರು ಜನ ನಮಗೆ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಸಿಂಪಲ್ ಸುನಿ ಅವರು, ನಮ್ಮ ಸಿಂಪಲ್ ಸುನಿ ಸರ್ ನಮಗೆ ನಮ್ಮ ಬೆನ್ನೆಲುಬಾಗಿ ಮತ್ತೆ ಅವರು ಕೂಡ ನಿಂತ್ಕೊಂಡ್ರು. ನಿರೂಪ್ ಭಂಡಾರಿ ಸರ್, ಅನೂಪ್ ಭಂಡಾರಿ ಸರ್, ಇವತ್ತು ಚಿತ್ರದುರ್ಗದಿಂದ ಸುಮಾರು ಜನ ನಮಗೆ ಸೆಲೆಬ್ರಿಟಿಗಳು ಬಂದಿದ್ರು, ನಮ್ಗೆಲ್ಲರಿಗೂ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಎಲ್ಲರಿಗೂ ಇಷ್ಟಪಡ್ತೀವಿ. ಹೇಳಿದ್ಮೇಲೆ ಇನ್ನೂ ಯಾರ್ಯಾರು ಈ ಚಿತ್ರ ನೋಡಿಲ್ಲ, ಪ್ಲೀಸ್ ಥಿಯೇಟರ್ಗೆ ಬಂದ್ಬಿಟ್ಟು ಈ ಫಿಲ್ಮ್ ನ ನೋಡಿ. ಯಾರು OTTಗೋಸ್ಕರ ಕಾಯ್ಬೇಡಿ, ಎಲ್ಲರೂ ಥಿಯೇಟರ್ಗೆ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ನಮ್ಮೆಲ್ಲರಿಂದ ಈಗ ನಮ್ಮ ಚಿತ್ರದ ಒಂದು ಹಾಡು ಆಡಿಬಾನಕಂದ ಹಾಡ್ತೀವಿ. ಹೇಳಿ ನಿಧಾನ ಕಡನ ಯಾಕೋ ಬರುತ್ತೆ. 1 2 3 ಗೋ. ಆಡಿಬಾ ಎನ್ನ ಕಂದ ಅಂಗಾಲ ತೊಳೆದೇನಾ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನಾ. ಆಡಿಬಾ ಎನ್ನ ಕಂದ ಅಂಗಾಲ ತೊಳೆದೇನಾ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನಾ. ಅಂಡ್ ನೆಕ್ಸ್ಟ್ ಫ್ರೈಡೆಯಿಂದ ಯುರೋಪ್ ಕಂಟ್ರೀಸಲ್ಲಿ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಆಸ್ಟ್ರೇಲಿಯಾನಲ್ಲಿ ರಿಲೀಸ್ ಆಗ್ತಿದೆ, USA ಅಲ್ಲಿ ರಿಲೀಸ್ ಆಗ್ತಾ ಇದೆ, UK ರಿಲೀಸ್ ಆಗ್ತಾ ಇದೆ, ಐರ್ಲೆಂಡಲ್ಲಿ ರಿಲೀಸ್ ಆಗ್ತಾ ಇದೆ, ಕೆನಡಾದಲ್ಲಿ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಕನ್ನಡದ ಮಕ್ಕಳೆಲ್ಲ ಇದ್ರಲ್ಲ, ನೆಕ್ಸ್ಟ್ ಫ್ರೈಡೆಯಿಂದ ನಿಮ್ಮ ಕಂಟ್ರೀಸಲ್ಲಿ ರಿಲೀಸ್ ಆಗ್ತಾ ಇದೆ. ಐ ಹೋಪ್ ನಿಮ್ಗೆ ದೂರ ಇರೋರಿಗೆ ಹೌದು ಈ ವಿಡಿಯೋ ನಿಮಗೆ ತಲುಪುತ್ತೆ ಅಂತ ಭಾವಿಸ್ತೀನಿ. ಡ್ರೀಮ್ ಇಂಟರ್ನ್ಯಾಷನಲ್ ಸ್ಕ್ರೀನ್ಸ್ ಅವರು ನಮ್ಮ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಓವರ್ಸೀಸಲ್ಲಿ. ಎಲ್ಲರೂ ನಮ್ಮ ಮೂವಿನ ನೀವು ನಿಮ್ಮ ರೆಸ್ಪೆಕ್ಟಿವ್ ಕಂಟ್ರೀಸಲ್ಲಿ ನೋಡಿ ನಮ್ಮ ಈ ಹೊಸ ತಂಡದ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಇದೇ ರೀತಿ ದಿಯಾ ಆದಾಗ ಭಾಳ ಜನ ಫೋನ್ ಮಾಡಿದ್ರು, ಇಲ್ಲಿ ರಿಲೀಸ್ ಆದರೆ ಕನ್ನಡ ಸಿನಿಮಾ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನೋಡ್ತೀವಿ ಅಂತ. ಚಿಕಾಗೋಯಿಂದೆಲ್ಲ ಸಾಕಷ್ಟು ಕರೆಗಳು ಬಂದಿದ್ವು. ಸೊ ಇವತ್ತಿಗೆ ಅವಕಾಶ ಮತ್ತೆ ಬಂದಿದೆ 4 ವರ್ಷ ನಂತರ. ಸೊ ಒಂದು ಅದ್ಭುತವಾದ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. OTT ನೋಡಿ ಮತ್ತೆ ಫೋನ್ ಮಾಡಿ ಹೇಳ್ಬೇಡಿ OTT ನೋಡಿದ್ವಿ ಬೇಜಾರಾಗ್ತಿದೆ, ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡ್ಕೊಂಡ್ವಿ ಅಂತ ದಯವಿಟ್ಟು ಹೇಳ್ಬೇಡಿ ಆ ರೀತಿ. ಇವತ್ತು ಥಿಯೇಟ್ರಲ್ಲಿ ಇರುವಾಗ ಸಿನಿಮಾ ನೋಡಿ. ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು, ಮೈ ಎಂಟೈರ್ ಟೀಮ್ ವಿಲ್ ಪ್ರಾಮಿಸ್ ಯು, ನೀವು ಡಿಸಪಾಯಿಂಟ್ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಹಿಂದೆ ಬಂದ್ಬಿಡೋಣ ಫೋಟೋ ತಗೊಳಕ್ಕೆ. ಇಲ್ಲೇ ಬೇಕಾ? ಜಗ್ಗು ಸರ್ ಪ್ಲೀಸ್ ಬನ್ನಿ. ಪ್ಲೀಸ್ ಬನ್ನಿ ಸರ್.